ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬ್ಲಾಗ್ಗೆ ಟ್ರಾಫಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರ್ ಅಂತಲೇ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಹಾಗಂತಂದರೆ ಹೊಸ ಬ್ಲಾಗ್ಗೆ ನಾವು ಟ್ರಾಫಿಕ್ ತರಬೇಕು ಅಂತಂದರೆ ಎಷ್ಟು ಹರಸಾಹಸಗಳನ್ನೇ ಮಾಡಬೇಕಾಗುತ್ತೆ. ಅಲ್ಲಿ ಶೇರ್ ಮಾಡು, ಇಲ್ಲಿ ಶೇರ್ ಮಾಡು, ಏನೇನೋ ಮಾಡ್ತೀವಿ. ಬಟ್ ಕೆಲವೊಂದು ಪ್ರಾಕ್ಟೀಸ್ ಪಾಯಿಂಟ್ಸ್ ಇದೆ. ಸೊ ಆ ಪಾಯಿಂಟ್ಸ್ಗಳನ್ನು ನಾವು ಫಾಲೋ ಮಾಡಿದ್ವಿ ಅಂತಂದರೆ ನಾವು ಅಷ್ಟೋ ಇಷ್ಟೋ ಟ್ರಾಫಿಕನ್ನು ಹೊಸ ಬ್ಲಾಗ್ಗೆ ತರ್ಬೋದು. ಹಾಗಂತಂದರೆ ಏನು ಆ ಪಾಯಿಂಟ್ಸ್ಗಳು ಏನೇನು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಒಂದೊಂದಾಗಿ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಫಸ್ಟ್ ಬರೋದೇನಪ್ಪ ಅಂತಂದರೆ ಕೀವರ್ಡ್ ರಿಸರ್ಚ್ ಆ್ಯಂಡ್ SEO ಆಪ್ಟಿಮೈಸೇಷನ್. ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ ಕೀವರ್ಡ್ ರಿಸರ್ಚ್. ಸೊ ಕೀವರ್ಡ್ ರಿಸರ್ಚ್ ಅನ್ನೋದು ಏನಂತಂದರೆ ನಮ್ಮ ಒಂದು ಬ್ಲಾಗ್ ಕಂಟೆಂಟ್ ಏನು ಬರಿತೀವಲ್ಲ ಅದಕ್ಕೂ ಮುಂಚೆ ಮಾಡುವಂಥ ಒಂದು ಪ್ರೋಸೆಸ್. ಸೊ ಎಷ್ಟು ಕೀವರ್ಡ್ಸ್ ಸರ್ಚ್ ಆಗ್ತಾ ಇದೆ ಆ ಒಂದು ಕೀವರ್ಡ್ಸಲ್ಲಿ, ಅದೇ ರೀತಿ ಎಷ್ಟು ಸರ್ಚ್ ಆಗ್ತಿದೆ, ಎಷ್ಟು ಜನ ನೋಡ್ತಿದ್ದಾರೆ, ಅದೇ ರೀತಿಯಾಗಿ ಎಷ್ಟು ಡಿಫ್ರೆನ್ಸ್ ಇದೆ, ಮತ್ತು ಎಷ್ಟು ಒಂದು ಅಂದರೆ ಕೀವರ್ಡ್ ಡೆನ್ಸಿಟಿ ಎಷ್ಟಿದೆ. ಸೊ ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಪುವರ್ ಇದೆಯಾ, ಹೈಯಲ್ಲಿದೆಯಾ, ಸೊ ಇದೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಯಾಕಂತಂದರೆ ಸೊ ಹೈಯಲ್ಲಿ ಇತ್ತಂತಂದರೆ 100% ನಾವು ಹಾಕಿದ್ರೆ ಟ್ರಾಫಿಕ್ ಬರೋದಕ್ಕೆ ಚಾನ್ಸ್ ಇಲ್ಲ, ಮತ್ತು ಸರ್ಚ್ ರಿಸಲ್ಟ್ಸಲ್ಲೂ ಬರಲ್ಲ. ಸೊ ಎಷ್ಟು ಕಡಿಮೆ ಇರುತ್ತೆ ನೋಡಿ KD, ಅಷ್ಟು ನಾವು ಆ ಕೀವರ್ಡ್ಸ್ಗಳನ್ನು ತಗೋಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಕೀವರ್ಡ್ ರಿಸರ್ಚ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ಮಲ್ಟಿಪಲ್ ಕೀವರ್ಡ್ಸ್ಗಳಲ್ಲಿ ಸಿಗುತ್ತೆ. ಸೊ ಕೀವರ್ಡ್ಸ್ಗಳನ್ನು ನಮ್ಮ ಒಂದು ಪೋಸ್ಟ್ಗಳಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೀವರ್ಡ್ ರಿಸರ್ಚ್ ಅನ್ನೋದನ್ನ ಜಾಸ್ತಿ ಮಾಡಿ ಅಂತ ನಾನು ಹೇಳೋದೇನಕ್ಕಪ್ಪ ಅಂತಂದರೆ ಇದಕ್ಕೋಸ್ಕರ. ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ SEO ಆಪ್ಟಿಮೈಸೇಷನ್. ಸೊ SEO ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದರಲ್ಲಿ 3 ಪಾಯಿಂಟ್ ಬರುತ್ತೆ. ಸೊ 3 ಪಾರ್ಟ್ ಬರುತ್ತೆ, 3 ಟೈಪ್ ಬರುತ್ತೆ. ಸೊ ಟೈಪ್ಸ್ ಅಂತಲೇ ಕರಿಬೋದು. ಸೊ ಫಸ್ಟು ಆನ್ ಪೇಜ್ SEO, ಆಫ್ ಪೇಜ್ SEO, ಅದೇ ರೀತಿ ಟೆಕ್ನಿಕಲ್ SEO ಅಂತ ಕರಿತೀವಿ ನಾವು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಸಪ್ರೇಟ್ ವಿಡಿಯೋಸ ಇದೆ, ಬೇಕಂದರೆ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಕೀವರ್ಡ್ ರಿಸರ್ಚ್ ಆ್ಯಂಡ್ SEO ಆಪ್ಟಿಮೈಸೇಷನ್. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಕ್ರಿಯೇಟ್ ಹೈ ಕ್ವಾಲಿಟಿ ಹೆಲ್ಪ್ಫುಲ್ ಕಂಟೆಂಟ್. ಸೊ ಹೈ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟ್ ಅಷ್ಟೇ ಅಲ್ಲದೆ ನಾವು ಹೆಲ್ಪ್ಫುಲ್ ಆಗಿರುವಂಥ ಕಂಟೆಂಟನ್ನು ಕೂಡ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಬರೀ ನಾವು ಹೈ ಕ್ವಾಲಿಟಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಪ್ರಯೋಜನ ಇಲ್ಲ, ಅದು ಹೆಲ್ಪ್ಫುಲ್ ಆಗಿ ಕೂಡ ಇರಬೇಕು. ಅಂತಂದರೆ ಮಿನಿಮಮ್ ಲಾಂಗ್ ಟರ್ಮ್ ಕಂಟೆಂಟ್ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 1500+ ವರ್ಡ್ಸ್ ಇತ್ತಪ್ಪ ಅಂತಂದರೆ ನಮಗೆ ಈಸಿ ಆಗುತ್ತೆ, ಅಂತಂದರೆ ಗೂಗಲ್ಗೂ ಕೂಡ ಈಸಿ ಆಗುತ್ತೆ ಪಾಯಿಂಟ್ಔಟ್ ಮಾಡೋದಕ್ಕೆ. ಸೊ ಇಮೇಜಸ್ ಆಗಿರ್ಬೋದು, ಬುಲೆಟ್ ಪಾಯಿಂಟ್ಸ್ ಆಗಿರ್ಬೋದು, ಸಬ್ ಹೆಡ್ಡಿಂಗ್ಸ್, ರೀಡಬಿಲಿಟಿ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಎಷ್ಟು ಇಂಪ್ರೂವ್ ಮಾಡ್ತೀವಿ ನೋಡಿ, ಅಷ್ಟು ನಮಗೆ ಟ್ರಾಫಿಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಬಿಲ್ಡ್ ಟಾಪಿಕಲ್ ಅಥಾರಿಟಿ. ಸೊ ಇಲ್ಲಿಂದ ನಿಮಗೆ ಶುರುವಾಗುತ್ತೆ ನೋಡಿ. ಸೊ ನೀಚ್ ಡೌನ್ ಆ್ಯಂಡ್ ಕ್ರಿಯೇಟ್ ಕ್ಲಸ್ಟರ್ಸ್ ಆಫ್ ಕಂಟೆಂಟ್ ಅರೌಂಡ್ ಸ್ಪೆಸಿಫಿಕ್ ಟಾಪಿಕ್ಸ್. ದಿಸ್ ಹೆಲ್ಪ್ಸ್ ಗೂಗಲ್ ರಿಕಗ್ನೈಸ್ ಯುವರ್ ಬ್ಲಾಗ್ ಆ್ಯಸ್ ಅನ್ ಅಥಾರಿಟಿ ಇನ್ ದೋಸ್ ಏರಿಯಾಸ್. ಸೊ ಇದೇನಪ್ಪ ಅಂತಂದರೆ ನೀವು ನಿಮ್ಮ ಕಂಟೆಂಟ್ ಏನಿರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ಮೊದಲು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಕ್ಯಾಟಗರಿಯಲ್ಲಿ ಕೆಲಸ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಯಾಕಂತಂದರೆ ಈ ಕ್ಯಾಟಗರಿಯಲ್ಲಿರುವಂಥ ಕಂಟೆಂಟ್ಗಳು ಈ ಒಂದು ಬ್ಲಾಗಲ್ಲಿ ಸಿಗುತ್ತೆ ಅಂತ ಗೂಗಲ್ಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ರ್ಯಾಂಕಿಂಗಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನಾನು ಹೇಳ್ಕೊಳ್ತಾ ಬಂದಿರೋದೇನಪ್ಪ ಅಂತಂದರೆ ಒಂದೇ ಒಂದು ಕ್ಯಾಟಗರಿಯಲ್ಲಿ ಕೆಲಸ ಮಾಡಿ. ನೆಕ್ಸ್ಟ್ ಇಂಪ್ರೂವಿಂಗ್ ರ್ಯಾಂಕಿಂಗ್ ಫಾರ್ ರಿಲೇಟೆಡ್ ಕೀವರ್ಡ್ಸ್. ಸೊ ಕೀವರ್ಡ್ ರಿಸರ್ಚ್ ಮಾಡಿರ್ತೀರಾ, ರಿಲೇಟೆಡ್ ಕೀವರ್ಡ್ಸ್ ನಮಗೆ ಸಿಗುತ್ತೆ. ಸೊ ಕೀವರ್ಡ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಅಪ್ಡೇಟ್ ಓಲ್ಡ್ ಪೋಸ್ಟ್ಸ್. ಸೊ ಹಳೆ ಪೋಸ್ಟ್ ಹಾಕಿರ್ತೀರಲ್ಲ, ಸೊ ಆ ಪೋಸ್ಟನ್ನು ಹಾಗೆ ಬಿಡೋದಲ್ಲ, ಅದರಲ್ಲಿ ಒಂದು ಫ್ಯೂಚರ್ ಇಮೇಜ್ನ ಚೇಂಜಸ್ ಮಾಡೋದಾಗಿರ್ಬೋದು, ಸಮ್ ಕಂಟೆಂಟನ್ನು ಚೇಂಜಸ್ ಮಾಡೋದಾಗಿರ್ಬೋದು, ಅಥವಾ ಆ್ಯಡ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೊತಾ ಬರಬೇಕಾಗತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಬರೋದಪ್ಪ ಅಂತಂದರೆ ಆಪ್ಟಿಮೈಸ್ ಯೂಸರ್ ಎಕ್ಸ್ಪೀರಿಯನ್ಸ್. ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಏನಂತಾರೆ ಯೂಸರ್ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಅಷ್ಟು ಯೂಸರ್ಸ್ ನಮ್ಮ ಒಂದು ಬ್ಲಾಗನ್ನು ವಿಸಿಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋ ಒಂದು ಮಾಹಿತಿ. ಸೊ ಅದಕ್ಕೋಸ್ಕರ ನಾವು ಯೂಸರ್ ಇಂಟರ್ಫೇಸ್ ಅಂದರೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ನೋಡಬೇಕಾಗುತ್ತೆ. ಮೊಬೈಲ್ ಫ್ರೆಂಡ್ಲಿ ಇರಬೇಕಾಗತ್ತೆ, ಫಾಸ್ಟ್ ಲೋಡಿಂಗ್ ಇರಬೇಕಾಗತ್ತೆ. ಸೊ ಇದೆಲ್ಲ ಬರುತ್ತೆ, ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಆಪ್ಟಿಮೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪ್ರಮೋಟ್ ಯುವರ್ ಕಂಟೆಂಟ್. ಸೊ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಪ್ರಮೋಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಇಮೇಲ್ ಒಂದು ಲಿಸ್ಟ್ ಏನು ಬರುತ್ತೆ ಅದನ್ನು ನೀವು ಬಿಲ್ಡ್ ಮಾಡ್ಬೋದು. ಸೊ ಇಮೇಲ್ ಯಾವ ಥರ ಬಿಲ್ಡ್ ಮಾಡ್ಬೋದು, ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಏನಾದರೂ ಒಂದು ಇ ಬುಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇ ಬುಕ್ಕನ್ನು ಅಂದರೆ ನೀವು ಯಾರಾದರೂ ಇ ಬುಕ್ಕನ್ನು ನೀವು ಒಂದು ಬ್ಲಾಗಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಂದ್ರಪ್ಪ ಅಂತಂದರೆ ಅವರು ಇಮೇಲನ್ನು ಕೊಟ್ಬಿಟ್ಟು ನೀವು ಅವರು ಏನಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಅವಾಗ ನಿಮಗೆ ಇಮೇಲ್ ಸಿಗುತ್ತೆ.
ಸೊ ಈ ರೀತಿ ನೀವೇನಪ್ಪ ಅಂತಂದ್ರೆ ಒಂದು ಕೊಟ್ಟು ಒಂದು ತಗೊಳ್ಳೋ ಒಂದು ಇದು ಮಾಡ್ಕೋಬಹುದು. ಸೊ ಇಮೇಲ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಪುಷ್ ಮಾಡ್ಬೋದು ನಿಮ್ಮ ಒಂದು ಪೋಸ್ಟ್ಗಳು ಅಥವಾ ಆಫರ್ಸ್ಗಳು ಏನೇ ಇದ್ರೂ ನೀವು ಮಾಡ್ಬೋದು. ನೆಕ್ಸ್ಟ್ ಸಿಕ್ಸ್ತ್ ಬರೋದೇನಪ್ಪ ಅಂತಂದ್ರೆ ಇಂಟರ್ನಲ್ ಲಿಂಕ್ ಅಂಡ್ ಎಕ್ಸ್ಟರ್ನಲ್ ಲಿಂಕ್. ಸೊ ಇದು SEOಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎಷ್ಟು ಇಂಟರ್ನಲ್ ಲಿಂಕ್ಸ್ ಇರುತ್ತೆ, ಎಷ್ಟು ಎಕ್ಸ್ಟರ್ನಲ್ ಲಿಂಕ್ ಇರುತ್ತೆ, ಅದು ತುಂಬಾ ಮುಖ್ಯ. ಯಾಕಂತಂದ್ರೆ ನಿಮ್ಮ ಕಂಟೆಂಟು ಏನಂತಂದ್ರೆ ಒಂದು ಪೋಸ್ಟ್ ಅಲ್ಲಿ ಇದ್ದಾರೆ ಇವಾಗ. ಸೊ ಒಂದು ಪೋಸ್ಟ್ ಅಲ್ಲಿ ಇರುವಂತ ಒಂದು ರೀಡರ್ಸು, ಸೊ ಆ ಒಂದು ಪೋಸ್ಟ್ ಕಣ್ಮುಂದೆ ಬಂತು ಅನ್ಕೊಳ್ಳಿ, ಸೊ ಆ ಒಂದು ಲಿಂಕ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಇಂಟರ್ನಲ್ ಲಿಂಕ್ ಹಾಕ್ತೀರಾ, ಎಷ್ಟು ಎಕ್ಸ್ಟರ್ನಲ್ ಲಿಂಕ್ ಹಾಕ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಬರೋದೇನಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ. ಸೊ ಇದು ಕೂಡ ಮೇನ್ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು, ಕನ್ಸಿಸ್ಟೆನ್ಸಿ. ಸೊ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡ್ತೀರಾ ಅಷ್ಟು ನಾವು ಜಾಸ್ತಿ ಟ್ರಾಫಿಕ್ ಅನ್ನು ತೆಗೆಯೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ನಾವೊಂದು ಪೋಸ್ಟ್ ಹಾಕ್ತಿರ್ತೀವಿ, ಡೈಲಿ ಹಾಕ್ತಿರ್ತೀವಿ ಅಂತಂದ್ರೆ ಡೈಲಿ ಹಾಕೊಂತ ಹೋದಷ್ಟು ಬೆಸ್ಟ್. ಯಾಕಂತಂದ್ರೆ ಇವಾಗ ಏನ್ ಕಾಂಪಿಟೇಷನ್ ಇದೆ ನೋಡಿ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಅದಕ್ಕೋಸ್ಕರ ಡೈಲಿ ಕಂಟೆಂಟ್ ಹಾಕ್ತಿದ್ರೆ ಅಂತಂದ್ರೆ ಡೈಲಿ ಕಂಟೆಂಟ್ ಹಾಕ್ಲೇಬೇಕು 100% ಆಗಿ. ಸೊ ಒಂದ್ ದಿವಸ ಕೂತ್ಕೊಂಡು ನೀವು ಇಡೀ ವಾರದ್ದೆಲ್ಲ ಬರೀತೀರಾ ಅಂತಂದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ನೀವು ಡೈಲಿ ಬರೀರಿ, ಇಲ್ಲ 2 ದಿವಸಕ್ಕೊಂದ್ಸರಿ ಬರೀರಿ. ಬಟ್ ಏನಂತಂದ್ರೆ ಡೈಲಿ ಹಾಕ್ತಿರ್ತೀರಾ ಅಂತಂದ್ರೆ ಡೈಲಿ ಕಂಟೆಂಟ್ ಹಾಕ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಆಡಿಯನ್ಸ್ ಲಾಯಾಲಿಟಿ ಮತ್ತೆ ನಿಮ್ಮ ಒಂದು SEO ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಒಂದು ಟ್ರಾಫಿಕ್ ಏನಿರುತ್ತೆ ಅದು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದು ಏನ್ 7 ಪಾಯಿಂಟ್ಸ್ ಇದೆ, ಸೊ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ಗಳಿದು. ಸೊ ಆದಷ್ಟು ಇದನ್ನ ಎಷ್ಟು ಫಾಲೋ ಮಾಡ್ತೀರಾ ನೋಡಿ, ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ನಿಮ್ಮ ಒಂದು ಬ್ಲಾಗ್ ವರ್ಕ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.